ಹಸಿಮಣೆ ಭಾಗ 12 ಸಂಜೆಯ ಆ ಮಬ್ಬು ಕತ್ತಲಲ್ಲಿ ಆರ್ಯನ್ ತನ್ನ ಸ್ಟಡಿ ರೂಮಿನ ಕಿಟಕಿಯ ಬಳಿ ನಿಂತು ಸಿಗರೇಟಿನ ಹೊಗೆಯನ್ನು ಹೊರಬಿಡ್ತಿದ್ದ. ಗಾಳಿಯಲ್ಲಿ ತೇಲಿ ಬೀರ್ತಿದ್ದಂತಹ ಮಲ್ಲಿಗೆಯ ಪರಿಮಳ ಅವನಿಗೆ ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ಅದು ಅನನ್ಯ ಮುಡಿಸಿಕೊಳ್ಳುವಂತಹ ಹೂವಿನ ವಾಸನೆ. ಅವಾಗಲೂ ಯಾವಾಗಲೂ ಕೂಡ ಮಲ್ಲಿಗೆ ಹೂವನ್ನು ಮುಡಿತಾನೆ ಇರ್ತಿದ್ಲು. ಮನೆಯ ಕೆಳಮಹಡಿಯಲ್ಲಿ ಕೇಳಿಸ್ತಿದ್ದಂತಹ ಮಂಗಳವಾದ್ಯದ ಸದ್ದು ಅವನ ಕಿವಿಗೆ ಅಬ್ಬರದಂತೆ ವಾಸವಾಯಿತು. ಕೇವಲ 2 ವಾರಗಳ ಹಿಂದೆ ಹಠಾತ್ ಎಂಬಂತೆ ಸಮರೇಶ್ ಬಾಬು ಈ ಮದುವೆಯ ಪ್ರಸ್ತಾಪ ಇಟ್ಟಾಗ ಆರ್ಯನ್ ದಂಗಾಗಿದ್ದ. ಆರ್ಯನ್ ಸುಭಾಷಿಶ್ ತನ್ನ ಪ್ರಾಣದ ಗೆಳೆಯ, ಅವನ ಮಗಳೇ ನಮ್ಮ ಮನೆಗೆ ಸೊಸೆಯಾಗಿರಬೇಕು, ಇದು ನನ್ನ ಅಂತಿಮ ನಿರ್ಧಾರ ಎಂದು ಅಪ್ಪ ಅಪ್ಪಣೆ ಕೊಡಿಸಿದಾಗ ಆರ್ಯನ್ ಮರು ಮಾತಾಡಲಿಲ್ಲ. ಆದರೆ ಅವನ ಮನಸ್ಸು ಈಗಲೇ ಅಟ್ಲಾಂಟಿಕ್ ಸಾಗರದ ಆಚೆಗಿನ ಅಹನಾಳ ಬಳಿ ಹೋಗಿ ನಿಂತಿತ್ತು. ಅನನ್ಯ ಮೊದಲ ಬಾರಿಗೆ ಈ ಮನೆಗೆ ಬಂದಾಗ ಆರ್ಯನ್ ಅವಳನ್ನ ಕಣ್ಣೆತ್ತಿಯೂ ಕೂಡ ಒಂದೇ ಒಂದು ಕ್ಷಣನೂ ನೋಡಿರಲಿಲ್ಲ. ಅವಳು ಚೆನ್ನಾಗಿರಬಹುದೇನೋ ಅನ್ನುವಂತಹ ಒಂದೇ ಒಂದು ಭಾವನೆ ಕೂಡ ಆತ ಇಟ್ಕೊಂಡಿರಲಿಲ್ಲ. ಅವಳು ಹೇಗಾನ ಇರಲಿ, ಅವಳು ನನಗೂ ಹೊಂದಾಣಿಕೆ ಇಲ್ಲ ಅಂತ. ಅವಳು ತಂದಿದಂತಹ ಕಾಫಿ ಕಪ್ಪನ್ನು ಟೇಬಲ್ ಮೇಲೆ ಇಟ್ಟು ಹೋಗುವಾಗ ಅವಳ ಕೈ ಬಳೆಗಳ ಸದ್ದು ಅವನ ಏಕಾಗ್ರತೆಗೆ ಭಂಗ ತರ್ತಿತ್ತು. ಈ ಸದ್ದು ನಿಲ್ಲಿಸಲು ಸಾಧ್ಯವಿಲ್ಲವೇ ಎಂದು ಆರ್ಯನ್ ಒಮ್ಮೆ ಗದ್ದರಿಸಿದ. ಅನನ್ಯ ಬೆಚ್ಚಿ ಬಿದ್ದವಳಂತೆ ಅಲ್ಲಿಂದ ಸರಿದಿದ್ಲು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದನ್ನು ಅವನು ಗಮನಿಸಕ್ಕೂ ಹೋಗಲಿಲ್ಲ. ಅವನಿಗೆ ಅನನ್ಯ ಎಂದರೆ ಕೇವಲ ತನ್ನ ತಂದೆಯ ಸ್ನೇಹಕ್ಕಾಗಿ ತಾನು ಒತ್ತಿರುವಂತಹ ಒಂದು ಹೊರೆ ಅಂತ ಅನಿಸಿತ್ತು. ಒಮ್ಮೆ ಕಾಲೇಜಿನಲ್ಲಿ ಸಹೋದ್ಯೋಗಿಗಳೆಲ್ಲ ಸೇರಿ ಪಾರ್ಟಿಯನ್ನು ಆಯೋಜಿಸಿದ್ರು. ಅಂತೂ ಅನುಜ್ ಸರ್ ಮೊದಲ ಬಾರಿಗೆ ಅನನ್ಯಾಳನ್ನ ಕಂಡಿದ್ರು. ಆರ್ಯನ್, ನಿಮ್ಮ ಪತ್ನಿ ತುಂಬಾ ಅದ್ಭುತವಾಗಿ ಚಿತ್ರ ಬಿಡಿಸುತ್ತಾರೆ ಅಂತ ಕೇಳಿದ್ದೆ, ಇಷ್ಟು ಪ್ರತಿಭಾವಂತ ಹೆಂಡತಿ ಸಿಗಲು ಪುಣ್ಯ ಮಾಡಿರ್ಬೇಕು ಅಂತಾನು ಅಂದಿದ್ರು ಅನುಜ್. ಆರ್ಯನ್ ಮುಖ ಗಂಟಾಗಿತ್ತು. ನನಗಿಂತ ನಿಮಗೆ ಅವಳ ಬಗ್ಗೆ ಹೆಚ್ಚು ತಿಳಿದಿರುವಂತಿದೆ ಅಂತ ಹೇಳಿ ವ್ಯಂಗ್ಯವಾಗಿ ನುಡಿದಿದ್ದು ಅಲ್ಲಿಂದ ಹೊರಟು ಹೋಗಿದ್ದ. ಎಷ್ಟೇ ಆದರೂ ಗಂಡ ತಾನೇ. ತನ್ನ ಹೆಂಡತಿ ವಿಚಾರ ಬಂದಾಗ ಆಕೆ ಏನೇ ತಪ್ಪು ಮಾಡಿದ್ರು ಅಥವಾ ಇನ್ನೊಬ್ಬರು ಆಕೆಯನ್ನು ಹೊಗಳಿದಾಗ ಬಹುಶಃ ಸಹಿಸೋಕೆ ಅಸಾಧ್ಯ. ಅಂದಿನಿಂದ ಅನುಜ್ ಸರ್ ಮೇಲೆ ಅವನಿಗೆ ಒಂದು ರೀತಿಯ ಅಕಾರಣ ದ್ವೇಷ ಶುರುವಾಗಿತ್ತು. ಅನನ್ಯ ಯಾರದೋ ಜೊತೆ ನಗುನಗುತ್ತಾ ಮಾತನಾಡುವುದು, ವಿಶೇಷವಾಗಿ ಅನುಜ್ ಜೊತೆ ತನ್ನ ವಿಷಯ ಹಂಚಿಕೊಳ್ಳೋದಂತೂ ಕಂಡ್ರೆ ಅವನಿಗೆ ಅಹಂಕಾರಕ್ಕೆ ತಟ್ತಾ ಇತ್ತು. ಅನುಜ್ ಸರ್ ತುಂಬ ಒಳ್ಳೆಯವರು. ಆರ್ಯನ್ ಅವರು ನನ್ನ ಕಲೆಯ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದರು. ಅನುಜ್ ಸರ್ಗೆ ಆಲ್ರೆಡಿ ಮದುವೆ ಹೇಗೆ ಗೊತ್ತಾಯಿತು ಅಂತ ನಿಮಗೆ ಕನ್ಫ್ಯೂಷನ್ಸ್ ಆದರೆ ಅನನ್ಯ ತಂದೆ ಅವರಿಗೆ ತಿಳಿಸಿರ್ತಾರೆ. ಅನನ್ಯ ಅಂದು ರಾತ್ರಿ ಉತ್ಸಾಹದಿಂದ ಹೇಳಲು ಬಂದಾಗ ಆರ್ಯನ್ ಅವಳನ್ನು ತಡೆದಿದ್ದ. ನೋಡು ಅನನ್ಯ, ನನ್ನ ಮನೆಯಲ್ಲಿ ನನ್ನ ಪತ್ನಿಯಾಗಿರು, ಹೊರಗೆ ನನ್ನ ಸಹೋದ್ಯೋಗಿಗಳ ಜೊತೆ ಅತಿಯಾದ ಸ್ನೇಹ ಬೆಳೆಸುವ ಅವಶ್ಯಕತೆ ಖಂಡಿತ ಇಲ್ಲ ಅಂತ ನಾನು ಅನ್ಕೊಂತೀನಿ. ಅವರ ಬಣ್ಣದ ಮಾತುಗಳಿಗೆ ಮರುಳಾಗಬೇಡ ಎಂದು ಕಟುವಾಗಿ ಹೇಳಿದ್ದ. ಅನನ್ಯ ಸ್ತಬ್ಧಳಾಗಿ ನಿಂತಿದ್ಲು. ಅವಳಿಗೆ ಬೇಕಾಗಿದ್ದದ್ದು ತನ್ನ ಗಂಡನಿಂದ ಒಂದು ಸಣ್ಣ ಪ್ರೋತ್ಸಾಹ ಅಥವಾ ಪ್ರೀತಿ. ಆದರೆ ಆರ್ಯನ್ ನೀಡ್ತಿದ್ದು ಕೇವಲ ಶೀತಲ ಸಮರ. ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದ. ಆರ್ಯನ್ ಅಮೆರಿಕಕ್ಕೆ ಹೊರಡಲು ದಿನ ನಿಗದಿಯಾದಾಗ ಮನೆಯಲ್ಲಿ ಬಿರುಗಾಳಿ ಎದ್ದಿತ್ತಂತೆ. ಅಪ್ಪ ಹಾಸಿಗೆ ಹಿಡಿದಿದ್ರು. ಇತ್ತ ಅಹನ ಮನೆಗೆ 10 ಬಾರಿ ಫೋನ್ ಮಾಡಿ ಆರ್ಯನ್ ಬೇಗ ಬಾ, ಆರ್ಯನ್ ಬೇಗ ಬಾ, ಇಲ್ಲಿ ಎಲ್ಲ ಸಿದ್ಧ ಆಗಿದೆ ಅಂತ ಹೇಳಿ ಒತ್ತಾಯಿಸ್ತಾ ಇದ್ಲು. ಅಹನಾಳ ಆ ಕರೆಗಳು ಆರ್ಯನ್ಗೆ ಮುಕ್ತಿಯ ಹಾದಿಯಂತೆ ಕಂಡ್ರೆ ಅನನ್ಯಾಳ ಮೌನ ಮಾತ್ರ ಅವನನ್ನು ಬಂಧಿಸಿದಂತೆ ಅನ್ನಿಸ್ತಾ ಇತ್ತು. ಹೊರಡುವ ಹಿಂದಿನ ದಿನ ಅನನ್ಯ ಅವನ ಪೆಟ್ಟಿಗೆಯನ್ನ ಪ್ಯಾಕ್ ಮಾಡ್ತಾ ಇದ್ದಾಗ ಅವಳ ಕಣ್ಣೀರು ಅವನ ಒಂದು ಶರ್ಟ್ ಮೇಲೆ ಬಿದ್ದು, ನಿನಗೆ ಅಳುವುದೊಂದೇ ಗೊತ್ತಾ, ಇಲ್ಲಿ ಅಪ್ಪನಿಗೆ ಹುಷಾರಿಲ್ಲ ಗೊತ್ತಾ, ನಾನು ಕೆಲಸದ ಒತ್ತಡದಲ್ಲಿದ್ದೇನೆ, ನಿನ್ನ ಈ ನಾಟಕಗಳನ್ನು ನಿಲ್ಲಿಸು ಎಂದು ಕಿರಿಕಿರಿ ಮಾಡಿಕೊಂಡಿದ್ದ ಆರ್ಯನ್. ಅನನ್ಯ ನಡುಗುವ ದನಿಯಲ್ಲಿ ಕೇಳಿದ್ಲು, ಅಲ್ಲಿಗೆ ಹೋದ್ಮೇಲೆ ನೀವು ಅಹನಾಳನ್ನ ಭೇಟಿ ಮಾಡ್ತೀರಾ ಅಂತ. ಆರ್ಯನ್ ಉತ್ತರಿಸಿರ್ಲಿಲ್ಲ. ಅವಳ ಕಣ್ಣುಗಳನ್ನು ತಪ್ಪಿಸಿ ಕಿಟಕಿಯ ಹೊರಗೆ ನಡೆದಿದ್ದ. ಅವನ ಮೌನವೇ ಅವಳಿಗೆ ಉತ್ತರವಾಗಿತ್ತು. ಮದುವೆಯಾದ ಈ ಕೆಲವೇ ದಿನಗಳಲ್ಲಿ ಅವರು ಪರಸ್ಪರ ಹತ್ತಿರವಾಗುವ ಬದಲು ಮಾರು ದೂರ ಸರಿದಿದ್ರು. ಏಕೆಂದರೆ ಮದುವೆಯಾದ ಸ್ವಲ್ಪ ದಿನಗಳಲ್ಲೇ ಅವಳಿಗೆ ಅಹನಾಳ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಹೋಗಿತ್ತು. ಆರ್ಯನ್ ತನ್ನ ಅಹಂಕಾರದ ಕೋಟೆಯೊಳಗೆ ಅಡಕೊಂಡ್ರೆ ಅನನ್ಯ ತನ್ನ ನೋವಿನ ಮೌನದಲ್ಲಿ ಕರಗ್ತಾ ಇದ್ಲು. ಅಂದು ವಿಮಾನ ನಿಲ್ದಾಣಕ್ಕೆ ಹೋಗುವಾಗ ಕಾರ್ನಲ್ಲಿ ಅವರಿಬ್ಬರ ಮಧ್ಯೆ ಒಂದು ಅಡಿ ದೂರವಿತ್ತು ಅಷ್ಟೇ. ಆದರೆ ಮನಸ್ಸುಗಳ ನಡುವೆ ಸಾವಿರಾರು ಮೈಲಿಗಳಷ್ಟು ಕಂದಕ ಅನ್ನೋದು ನಿರ್ಮಾಣ ಆಗೋಗಿತ್ತು. ಹೋಗುವ ಮುನ್ನ ಅವಳ ಹಣೆಯ ಮೇಲೆ ಹೊತ್ತಿದ್ದ ಆ ಯಾಂತ್ರಿಕ ಮುತ್ತು ಪ್ರೀತಿಯಿಂದಾಗಿರಲಿಲ್ಲ, ಅದು ಕೇವಲ ಒಂದು ಅಪೂರ್ಣ ಸಂಬಂಧದ ಅನಿವಾರ್ಯತೆಯಿಂದಾಗಿತ್ತು. ಅದು ಕೇವಲ ಒಂದು ಅವಶ್ಯಕತೆ ಅಷ್ಟೇ. ಏಕೆಂದರೆ ನಮ್ಮ ಅಹನಾಳ ತಂದೆಯ ಆರ್ಯನ್ ತನ್ನ ಹೆಂಡತಿಗೆ ಸಮಾಧಾನ ಪಡಿಸಲು ಅಥವಾ ಮಾವನನ್ನ ಸಮಾಧಾನ ಪಡಿಸಲು ಮಾಡಿದ್ದು ಗೊತ್ತಿಲ್ಲ.
ವರಾಂಡಾದಲ್ಲಿ ಆರ್ಯನ್ ಕುಳಿತಿದ್ರು. ಅವನ ಕಣ್ಣ ಮುಂದೆ ಸುಳಿಯುತ್ತಿದ್ದುದು ಮಾತ್ರ ನಾನು ಅನನ್ಯಾಳನ್ನ ಬಿಟ್ಟು ಹೊರಟ ಆ ಕೊನೆಯ ಕ್ಷಣಗಳು. ಅವಳ ಕಣ್ಣೀರಿಗೆ ಬೆಲೆ ಕೊಡದೆ ಕೇವಲ ತನ್ನ ಹಠ ಮತ್ತು ಅಹಂಕಾರವನ್ನ ಹೊತ್ತು ಅಮೆರಿಕಕ್ಕೆ ಹಾರಿದ್ದ ಆರ್ಯನ್ಗೆ ಈಗ ತನ್ನ ಪ್ರೀತಿ ನಡವಳಿಕೆ ಅಪರಾಧದಂತೆ ಕಾಣತೊಡಗಿತ್ತು. ಡಾಕ್ಟರ್ ಶೆಫರ್ಡ್ ಕೊಟ್ಟ ಔಷಧಿಯ ಪ್ರಭಾವದಿಂದ ಸಮರೇಶ್ ಬಾಬು ಅವರ ಶರೀರದಲ್ಲಿ ಸಣ್ಣ ಚಲನೆ ಎನ್ನುವುದು ಕಾಣಿಸಿಕೊಳ್ಳುತ್ತೆ. ಆರ್ಯನ್ ಕಿಟಕಿಯ ಗಾಜಿನ ಮೂಲಕ ಅಪ್ಪನನ್ನ ನೋಡ್ತಿದ್ದಾಗ ಅವನ ಮೊಬೈಲ್ ಮಿನುಗ್ತಾ ಇತ್ತು. ಅದು ಅನನ್ಯ ಕಳುಹಿಸಿದಂತಹ ಸಂದೇಶ. ಆರ್ಯನ್, ಅಪ್ಪನಿಗೆ ಪ್ರಜ್ಞೆ ಬಂತೆ. ನಾನು ಇಲ್ಲಿ ಮಲಗಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಯಾಕೋ ಭಯವಾಗ್ತಿದೆ. ನೀವು ಚೆನ್ನಾಗಿದ್ದೀರಲ್ವಾ? ಆರ್ಯನ್ ಆ ಸಂದೇಶವನ್ನ 10 ಬಾರಿ ಓದಿದ್ದ. ಮದುವೆಯಾದ ದಿನದಿಂದ ತಾನು ಅವಳಿಗೆ ನೀಡಿದ್ದು ಕೇವಲ ತಿರಸ್ಕಾರ ಮತ್ತು ನೋವು ಮಾತ್ರ. ಆದ್ರೂ ಅವಳು ಮೊದಲು ಕೇಳುತ್ತಿರುವುದು ಅವನ ಕ್ಷೇಮವನ್ನ. ಆರ್ಯನ್ ಬೆರಳುಗಳು ಸ್ಕ್ರೀನ್ ಮೇಲೆ ನಡಗಿದ್ವು. ನಾನ್ ಚೆನ್ನಾಗಿದ್ದೇನೆ ಅನನ್ಯ, ನೀನ್ ಧೈರ್ಯವಾಗಿರು ಅಂತ ಟೈಪ್ ಮಾಡಿ ಅಳಿಸಿ ಹಾಕಿದ್ದ. ಅವನಿಗೆ ಏನು ಬರಿಬೇಕೆಂದ ತೋಚಲಿಲ್ಲ. ತಾನು ಮಾಡಿದ ಅನ್ಯಾಯಕ್ಕೆ ಈ ಒಂದು ಸಣ್ಣ ಸಂದೇಶ ಸಾಟಿಯಲ್ಲ ಅಂತನೂ ಅನ್ನಿಸ್ತು. ಅಷ್ಟರಲ್ಲಿ ಐಸಿಯು ಬಾಗಿಲು ತೆರೆದುಕೊಳ್ಳುತ್ತೆ. ನರ್ಸು ಓಡಿ ಬಂದು, ಮಿಸ್ಟರ್ ಆರ್ಯನ್, ನಿಮ್ಮ ತಂದೆ ಕಣ್ಣನ್ನ ಬಿಡ್ತಾ ಇದ್ದಾರೆ. ಅವರು ಯಾರನ್ನೋ ಕರೀತಾ ಇದ್ದಾರೆ ಅನ್ಸುತ್ತೆ. ಪ್ಲೀಸ್ ಬಂದು ಒಮ್ಮೆ ನೋಡಿ ಅಂತ ಹೇಳಿದ್ಲು. ಆರ್ಯನ್ ಮಾತ್ರ ಸಂಭ್ರಮದಿಂದ ಹೊಳಗೋಡಿದ್ದ. ಸಮರೇಶ್ ಬಾಬು ಅವರ ಮುಖದ ಮೇಲಿದ್ದ ಆಕ್ಸಿಜನ್ ಮಾಸ್ಕ್ ನಡುವೆಯೂ ಅವರ ತುಟಿಗಳು ಏನನ್ನೋ ಹೇಳೋಕೆ ತುಂಬಾ ಅವನಿಸ್ತಾ ಇದ್ವು. ಆರ್ಯನ್ ಅಪ್ಪನ ಕೈ ಹಿಡಿದುಕೊಂಡ. ಅಪ್ಪ, ಅಪ್ಪ, ನಾನು ಇಲ್ಲೇ ಇದ್ದೀನಪ್ಪ, ನೋಡಿ ನಾನು ಬಂದಿದ್ದೀನಿ, ನೀವು ಹುಷಾರಾಗಿದ್ದೀರಾ ಅಂತ ಹೇಳಿ ಆರ್ಯನ್ ಧ್ವನಿ ಗದ್ಗದಿತವಾಗಿತ್ತು. ಸಮರೇಶ್ ಬಾಬು ಬಹಳ ಕಷ್ಟಪಟ್ಟರು. ಆರ್ಯನ್ ಅತ್ತ ನೋಡಿದ್ರು. ಅವರ ಧ್ವನಿ ಬಹಳ ಕ್ಷೀಣವಾಗಿತ್ತು. ಕುಹು, ಕುಹು, ಅನನ್ಯ ಎಲ್ಲಿ? ಅವಳು ಬಂದಿದ್ದಾಳಾ ಎಂದು ಮೊದಲ ಪ್ರಶ್ನೆ ಅವರದೇ ಆಗಿತ್ತು. ಆರ್ಯನ್ ಕ್ಷಣಕಾಲ ಸ್ತಬ್ಧನಾಗ್ಬಿಟ್ಟ. ತನ್ನ ಮಗ ಬಂದಿದ್ದಾನೆ ಅನ್ನೋದಕ್ಕಿಂತ ಅಪ್ಪನಿಗೆ ಅನನ್ಯಾಳ ಚಿಂತನೆ ಹೆಚ್ಚಾಯ್ತಾ? ಅವಳು ಇಂಡಿಯಾದಲ್ಲಿದ್ದಾಳೆ ಅಪ್ಪ, ಅವಳಿಗೆ ಅಪಘಾತವಾಗಿತ್ತು, ಈಗ ಚೇತರಿಸಿಕೊಳ್ತಾ ಇದ್ದಾಳೆ ಎಂದು ಆರ್ಯನ್ ಸುಳ್ಳು ಹೇಳಲಾಗದೆ ಸತ್ಯವನ್ನು ಅವಸರಿಸಿದ. ಅಪಘಾತ ಎಂಬ ಮಾತು ಕೇಳುತ್ತಿದ್ದಂತೆ ಸಮರೇಶ್ ಬಾಬು ಅವರ ಬಿಪಿ ಏರತೊಡಗಿತ್ತು. ಯಂತ್ರಗಳು ಜೋರಾಗಿ ಶಬ್ದ ಮಾಡಲು ಶುರುವಾದವು. ಡಾಕ್ಟರ್ಗಳು ತಕ್ಷಣ ಆರ್ಯನನ್ನ ಹೊರಗೆ ಕಳಿಸಿದ್ರು. ಹೊರಗೆ ಬಂದ ಆರ್ಯನ್ಗೆ ತನ್ನ ಮೇಲೆ ತನಗೆ ಅಸಹ್ಯವಾಯಿತು. ತಾನು ಇಲ್ಲಿ ಅಹನಾಳ ಜೊತೆ ಜಗಳವಾಡುತ್ತಾ ಕಾಲ ಕಳೆಯುತ್ತಿದ್ದಾಗ ಅತ್ತ ಅನನ್ಯ ಒಂಟಿಯಾಗಿ ನೋವನ್ನು ಅನುಭವಿಸ್ತಿದ್ದಾಳೆ. ಇತ್ತ ಅಪ್ಪ ಅವಳ ಹೆಸರನ್ನೇ ಜಪಿಸ್ತಾ ಇದ್ದಾರೆ. ಹೊರಗೆ ಬರುತ್ತಿದ್ದಂತೆ ಅಹನ ಎದುರಾದ್ಲು. ಅವಳ ಮುಖದಲ್ಲಿ ಕುಹಕದ ನಗೆ ಇತ್ತು. ಒಂದು ರೀತಿಯ ಏನೋ ಸಾಧಿಸಿದಂತಹ ಗೆಲುವು. ಏನಾಯ್ತು ಏನಾಯ್ತು ಆರ್ಯನ್? ನಿನ್ನ ಹೆಂಡತಿಯ ಜಪ ಮಾಡಿ ಮಾಡಿ ಅಪ್ಪನಿಗೆ ಮತ್ತೆ ಹುಷಾರ್ ತಪ್ಪಿರೋ ಆಗಿದೆ. ನೋಡು ಆರ್ಯನ್, ನೀನು ಅವಳನ್ನ ಬಿಟ್ಟು ಇಲ್ಲಿಗೆ ಶಿಫ್ಟ್ ಆಗುವುದು ಎಲ್ಲರಿಗೂ ಒಳ್ಳೆಯದು ಅಂತ ನನಗನ್ಸುತ್ತೆ. ಸುಮ್ಮನೆ ಈ ಸುಳ್ಳಿನ ಸಂಸಾರವನ್ನ ಎಷ್ಟು ದಿನ ಅಂತ ಹೇಳ್ತೀಯ ಅಲ್ವಾ? ನಿನಗೂ ಕಷ್ಟ, ಅವ್ರಿಗೂ ಕಷ್ಟ. ಆರ್ಯನ್ ಈ ಬಾರಿ ಸುಮ್ಮನಿರಲಿಲ್ಲ. ಅವನು ಅಹನಾಳ ಹತ್ತಿರ ಹೋಗಿ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದ್ದ. ಅಹನ, ಇಷ್ಟು ದಿನ ನಾನು ನಿನ್ನನ್ನು ನನ್ನ ಹಳೆಯ ಪ್ರೀತಿ ಅಂತ ಹೇಳಿ ಗೌರವಿಸಿದ್ದೆ. ಆದರೆ ಇಂದು ನನಗೆ ಅರ್ಥವಾಗ್ತಿದೆ. ನನ್ನ ಜೀವನದ ಅತಿ ದೊಡ್ಡ ತಪ್ಪು ನೀನು ಮತ್ತು ನನ್ನ ಅಹಂಕಾರ. ಈ ಕ್ಷಣದಿಂದ ನನ್ನ ಮತ್ತು ನಿನ್ನ ನಡುವೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ನಿನ್ನ ಅಪ್ಪ ಕೊಟ್ಟ ಆ ಕೆಲಸದ ಕಾಗದಗಳಿಗೆ ನಾನು ಈಗಲೇ ಸಹಿ ಮಾಡಿದ್ದೇನೆ. ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗ್ಬೋದು. ನಾನು ಇನ್ನು ಮುಂದೆ ನಿನ್ನ ಮುಖವನ್ನು ನೋಡಲು ಅಥವಾ ನಿನ್ನ ಸಂಬಂಧವನ್ನು ಮುಂದುವರಿಸೋಕೆ ಇಷ್ಟಪಡೋದೇ ಇಲ್ಲ ಅಂತ ಹೇಳ್ತಾನೆ. ಅಹನ ಅಪಘಾತದಿಂದ ನಿಂತಾಗಲೇ ಆರ್ಯನ್ ಅಲ್ಲಿಂದ ದೂರ ಸರಿದು ತನ್ನ ಫೋನ್ ತೆಗಿತಾನೆ. ಈ ಬಾರಿ ಅವನು ಸಂದೇಶ ಕಳಿಸ್ತಿಲ್ಲ, ನೇರವಾಗಿ ಅನನ್ಯಾಗೆ ವಿಡಿಯೋ ಕಾಲ್ ಅನ್ನ ಮಾಡ್ತಾನೆ. ಕೋಲ್ಕತ್ತಾದಲ್ಲಿ ಮಳೆ ಸುರಿತಿತ್ತು. ಅನನ್ಯ ಮಂಚದ ಮೇಲೆ ಹೊರಗಿ ತನ್ನ ಹಳೆಯ ಫೋಟೋ ಆಲ್ಬಮ್ ಅನ್ನು ನೋಡ್ತಿದ್ದಾಗ ಆರ್ಯನ್ನ ವಿಡಿಯೋ ಕಾಲ್ ಕೂಡ ಬರುತ್ತೆ. ಅವಳು ನಂಬಲಾಗದೆ ಫೋನನ್ನ ಎತ್ತಿದ್ಲು. ಸ್ಕ್ರೀನ್ ಮೇಲೆ ಆರ್ಯನ್ನ ಕಣ್ಣುಗಳು ತೀವ್ರವಾಗಿದ್ವು. ಅನನ್ಯ ಎದ್ದು ಕರೆಯ. ಅವನ ಧ್ವನಿಯಲ್ಲಿ ಮೊದಲ ಬಾರಿಗೆ ಅಧಿಕಾರವಿರಲಿಲ್ಲ, ಬದಲಿಗೆ ಆರ್ತತೆ ಇತ್ತು. ಆರ್ಯನ್, ಏನಾಯ್ತು? ಅಪ್ಪನಿಗೆ ಆರಾಮನಾ? ನೀವ್ಯಾಕೆ ಈ ರೀತಿ ಗಾಬರಿಯಿಂದ ಅಳ್ತಿದ್ರಿ? ಅನನ್ಯ ಫುಲ್ ಗಾಬರಿಯಾಗಿ ಭಯದಿಂದ ಕೇಳಿದ್ದು. ಆರ್ಯನ್ ಮೌನವಾಗಿ ಅವಳ ಮುಖವನ್ನೇ ನೋಡ್ತಿದ್ದಾನೆ. ನನ್ನನ್ನು ಕ್ಷಮಿಸ್ಬಿಡು ಅನನ್ಯ, ನಾನು ನಿನಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಅಪ್ಪ ಈಗಷ್ಟೇ ನಿನ್ನನ್ನು ಕೇಳಿದ್ರು. ಅವರು ನಿನ್ನನ್ನು ನೋಡಬೇಕು ಅಂತಾನೂ ಅಂತಿದ್ದಾರೆ. ನನಗೂ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಿದೆ. ಅನನ್ಯಾಳ ಕಣ್ಣಿನಿಂದ ಕಣ್ಣೀರು ಜಾರಿತ್ತು.
ಅವಳಿಗೆ ಇದು ಕನಸೋ ನನಸೋ ತಿಳಿದಂತಾಯಿತು. ಆದರೆ ಸರಿಯಾಗಿ ಅದೇ ಸಮಯದಲ್ಲಿ ಅನನ್ಯಾಳ ಕೋಣೆಯ ಬಾಗಿಲು ಜೋರಾಗಿ ಬಡಿಯಲ್ಪಟ್ಟಿತ್ತು. ಮಿತಾ ಓಡಿ ಬಂದು, ಅನನ್ಯ ಬೇಗ ಟಿವಿ ಹಾಕು, ಅನುಜ್ ಸರ್ ಅವರ ಕಾರು ಅಪಘಾತವಾಗಿದೆ, ಅದರಲ್ಲಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾಳೆ ಅಂತ ನ್ಯೂಸ್ ಬರ್ತಾ ಇದೆ ಅಂತ ಕಿರುಚಿದರು. ಆರ್ಯನ್ ಫೋನ್ನಲ್ಲೇ ಇದನ್ನು ಕೇಳಿಸ್ಕೊಂಡು ದಂಗಾಗ್ಬಿಡ್ತಾನೆ. ಅನುಜ್ ಸರ್ ಕಾರಲ್ಲಿದ್ದ ಆ ಮಹಿಳೆ ಯಾರು? ಆ ರಸ್ತೆಗೂ ಅನನ್ಯಾಳಿಗೂ ಏನ್ ಸಂಬಂಧ? ಆರ್ಯನ್ ಮತ್ತು ಅನನ್ಯ ಇಬ್ಬರು ಆ ಒಂದು ಕ್ಷಣ ಸ್ತಬ್ಧರಾಗ್ಬಿಡ್ತಾರೆ. ವಿಡಿಯೋ ಕಾಲ್ನಲ್ಲಿ ಆರ್ಯನ್ ಮುಖದಲ್ಲಿ ಆತಂಕ ಮೂಡಿದ್ರೆ ಇತ್ತ ಅನನ್ಯ ಬೆಚ್ಚಿ ಬಿದ್ದು ಮಿತಾಳನ್ನೇ ನೋಡ್ತಾ ಇದ್ದಾಳೆ. ಮಿತಾ ಕೈ ನಡುಗ್ತಿತ್ತು. ಅವಳು ಟಿವಿ ಆನ್ ಕೂಡ ಮಾಡ್ತಾಳೆ. ಸುದ್ದಿಯಲ್ಲಿ ಅನುಜ್ ಸರ್ ಅವರ ಆ ನೀಲಿ ಬಣ್ಣದ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿ ರಸ್ತೆಯ ಬದಿಯಲ್ಲಿ ಬಿದ್ದಿರುವುದು ಕಾಣ್ತಿತ್ತು. ಘಟನಾ ಸ್ಥಳದಲ್ಲಿ ಓರ್ವ ಮಹಿಳೆ ಸಾವು, ಪ್ರೊಫೆಸರ್ ಅನುಜ್ ಗಂಭೀರ ಗಾಯ ಎಂಬ ಹೆಡ್ಲೈನ್ ಓಡಾಡ್ತಾನೆ ಇದೆ. ಅನನ್ಯ, ನಾನು ಹೇಳಲಿಲ್ವಾ ಆ ಕಾರ್ನಲ್ಲಿ ಒಬ್ರು ಮಹಿಳೆ ಇದ್ರು ಅಂತ? ಈಗ ನೋಡು ಏನಾಯ್ತು ಅಂತ. ಮಿತಾ ಅಳುತ್ತಾ ಕುಸಿದು ಕುಳಿತ್ಲು. ಏಕೆಂದರೆ ಮಿತಾಳ ಒಂದು ಕ್ರಶ್ ಅಥವಾ ಅವರ ಮೇಲೆ ಪ್ರೀತಿ ಇತ್ತು ಅವಳಿಗೆ. ಅನನ್ಯಾಳ ತಲೆ ಗಿರಿಗಿಟ್ಲೆ ಆಗಕ್ಕೆ ಶುರುವಾಯಿತು. ಸಂಜೆ ತಾನು ನೋಡಿದ ಆ ಮಹಿಳೆ ಯಾರು? ಅನುಜ್ ಸರ್ ಯಾಕೆ ಅಷ್ಟು ಆತ್ರದಿಂದ ಹೋಗ್ತಾ ಇದ್ರು? ಅವಳ ಮನಸ್ಸಿನಲ್ಲಿ ಅಪ್ಪ ಹೇಳಿದ ಮಾತುಗಳು ಪ್ರತಿಧ್ವನಿಸ್ತಾ ಇತ್ತು. ಒಂದಕ್ಕೊಂದು ಎಲ್ಲಾದ್ರೂ ಸಂಬಂಧ ಇದೆಯಾ ಅಂತ ಅನ್ನಿಸ್ತು. ಅವನು ನಿನ್ನ ತಾಯಿಯ ಬಗ್ಗೆ ವಿಚಾರಿಸ್ತಿದ್ದ. ಫೋನ್ನಲ್ಲಿ ಎಲ್ಲವನ್ನ ಕೇಳಿಸ್ಕೊಳ್ತಿದ್ದಂತಹ ಆರ್ಯನ್ ಗಾಬರಿಯಿಂದ ಕರೆದ. ಅನನ್ಯ, ಕೇಳಿಸ್ತಿದ್ಯಾ? ಮೊದಲು ಶಾಂತವಾಗು. ಮಿತಾ, ಅವಳನ್ನ ನೋಡ್ಕೊ. ನಾನು ಈಗಲೇ ಅಲ್ಲಿಗೆ ಬರಲು ವ್ಯವಸ್ಥೆ ಮಾಡ್ತೇನೆ. ಆದರೆ ಅನನ್ಯ ಫೋನನ್ನು ಬೆಡ್ ಮೇಲೆ ಬಿಟ್ಟು ತನ್ನ ಕಾಲಿನ ನೋವನ್ನು ಲೆಕ್ಕಿಸದೆ ಅಪ್ಪನ ಕೋಣೆಯತ್ತ ಕುಂಟುತ್ತಾ ಓಡಿದ್ಲು. ಸುಭಾಷಿಶ್ ಬಾಬು ಸೋಫಾದಲ್ಲಿ ಕುಳಿತು ಶೂನ್ಯವಾಗಿ ಟಿವಿ ನೋಡ್ತಾ ಇದ್ರು. ಅವರ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ, ಕೇವಲ ಕಣ್ಣುಗಳಿಂದ ನೀರು ಸುರಿತಾ ಇತ್ತು. ಅಪ್ಪ, ಈ ಕಾರಲ್ಲಿದ್ದವರು ಯಾರು ಅಪ್ಪ? ನಿಮಗೆ ಗೊತ್ತು ತಾನೇ? ಅನನ್ಯ ಅವರ ಹೆಗಲ ಹಿಡಿದು ಅಲಗಾಡಿಸಿದ್ಲು. ಸುಭಾಷಿಶ್ ಬಾಬು ಮೆಲ್ಲನೆ ಅನನ್ಯಾಳ ಕೈ ಹಿಡಿದು ಹತ್ತಿರ ಕುಂಡಿಸ್ಕೊಂಡ್ರು. ಅನನ್ಯ, ಇಷ್ಟು ದಿನ ನಾನು ನಿನ್ನಿಂದ ಒಂದು ಸತ್ಯವನ್ನು ಮುಚ್ಚಿಟ್ಟಿದ್ದೆ ಕಂದ. ನಿನ್ನ ತಾಯಿ ಸತ್ತಿದ್ದಾಳೆ ಎಂದು ನಾನು ನಿನಗೆ ಸುಳ್ಳು ಹೇಳಿದ್ದೆ. ಆದರೆ ಅವಳು ಬದುಕಿದ್ಲು. ಅನುಜ್ ಅವಳನ್ನ ಕರೆದುಕೊಂಡುನೇ ಹೋಗ್ತಾ ಇದ್ದ. ಅನನ್ಯ ಆಘಾತದಿಂದ ಉಸಿರನ್ನ ಬಿಗಿ ಹಿಡಿದ್ಬಿಟ್ಲು. ಹಾ, ಏನ್ ಹೇಳ್ತಿದ್ದೀರಾ ಅಪ್ಪ ನೀವು? ಅಮ್ಮ ಅಮ್ಮ ಬದುಕಿದ್ದಾಳ? ಇಷ್ಟು ವರ್ಷ ನನ್ನ ಅವರಿಂದ ದೂರ ಯಾಕಿಟ್ಟಿದ್ರಿ ಅಪ್ಪ? ಅತ್ತ ಅಮೆರಿಕದ ಆಸ್ಪತ್ರೆಯಲ್ಲಿ ಆರ್ಯನ್ ಈ ಮಾತುಗಳನ್ನ ಫೋನ್ ಮೂಲಕ ಕೇಳಿಸ್ಕೊಂಡು ದಂಗಾಗ್ಬಿಡ್ತಾನೆ. ಅದೇ ಸಮಯದಲ್ಲಿ ನರ್ಸ್ ಒಬ್ಬರು ಓಡಿ ಬಂದು ಆರ್ಯನ್ ಕೈಗೆ ಒಂದು ಕವರನ್ನು ನೀಡ್ತಾರೆ. ನಿಮ್ಮ ತಂದೆ ಪ್ರಜ್ಞೆ ಕಳೆದುಕೊಳ್ಳುವ ಮುನ್ನ ಇದನ್ನ ನಿಮಗೆ ತಲುಪಿಸಲು ಹೇಳಿದ್ರು ಸರ್ ಅಂತ ಹೇಳಿ. ಇದು ಅವರ ವಿಲ್ ಮತ್ತು ಕೆಲವು ಹಳೆಯ ದಾಖಲೆಗಳು. ಆರ್ಯನ್ ಮಾತ್ರ ನಡುಗುವ ಕೈಗಳಿಂದ ಆ ಕವರನ್ನು ತೆರೀತಾನೆ. ಅದರಲ್ಲಿ ಒಂದು ಹಳೆಯ ಫೋಟೋ ಕೂಡ ಇತ್ತು. ಆ ಫೋಟೋದಲ್ಲಿ ಸಮರೇಶ್ ಬಾಬು ಮತ್ತು ಸುಭಾಷಿಶ್ ಬಾಬು ಮತ್ತು ಒಬ್ಬಳು ಸುಂದರ ಮಹಿಳೆ ಇದ್ರು. ಆ ಮಹಿಳೆ ಬೇರೆ ಯಾರೂ ಅಲ್ಲ, ಅನನ್ಯಾಳ ತಾಯಿ. ಆದರೆ ಫೋಟೋದ ಹಿಂಭಾಗದಲ್ಲಿ ಬರೆದಿದ್ದಂತಹ ಬರಹ ಆರ್ಯನ್ ಪಾದದ ಕೆಳಗಿನ ನೆಲ ಕುಸಿಯುವಂತೆ ಮಾಡುತ್ತೆ. ನನ್ನ ಪ್ರೀತಿಯ ಮಗ ಆರ್ಯನ್, ಈ ಆಸ್ತಿ ಮತ್ತು ವ್ಯವಹಾರಕ್ಕಿಂತ ದೊಡ್ಡದಾದ ಒಂದು ರಹಸ್ಯವನ್ನ ನಾನು ನಿನ್ನಿಂದ ಮುಚ್ಚಿಟ್ಬಿಟ್ಟಿದ್ದೀನಿ. ಅನನ್ಯ ಕೇವಲ ಸುಭಾಷಿಶ್ ಮಗಳಲ್ಲ, ಅವಳು ಈ ಮನೆಗೆ ಸೊಸೆಯಾಗಿ ಬರಲೇಬೇಕಿತ್ತು. ಏಕೆಂದರೆ ವಾಕ್ಯ ಪೂರ್ಣಗೊಳ್ಳುವ ಮೊದಲೇ ಆರ್ಯನ್ ಕಣ್ಣುಗಳು ಫೋಟೋದ ಕೆಳಗಿನ ಮತ್ತೊಂದು ಹೆಸರಿನ ಮೇಲೆ ಬಿದ್ದು. ಅಲ್ಲಿ ಅನುಜ್ ಎಂದು ಬರೆಯಲಾಗಿತ್ತು. ಈಗ ಭಾರತದಲ್ಲಿ ಅನನ್ಯಾಳ ತಾಯಿ ಅಪಘಾತದಲ್ಲಿ ಮೃತಪಟ್ಟಿದ್ದಾಳೆ. ಅತ್ತ ಅಮೆರಿಕಾದಲ್ಲಿ ಆರ್ಯನ್ ಕೈಯಲ್ಲಿರುವಂತಹ ದಾಖಲೆಗಳು ಸುಳ್ಳೆಂತ ಭಾವಿಸಿದ್ದ ಸಂಬಂಧಗಳೆಲ್ಲ ಬುಡಮೇಲ್ ಹಾಕ್ತಾ ಇದೆ. ಒಂದಕ್ಕೊಂದು ಏನು ಸಂಬಂಧ ಅನ್ನೋದೇ ತಿಳಿತಾ ಇಲ್ಲ. ಅನುಜ್ ಸರ್ ಕೇವಲ ಪ್ರೊಫೆಸರ್ ಆಗಿರ್ಲಿಲ್ವೇ? ಅನನ್ಯಾಳ ತಾಯಿಗೂ ಸಮರೇಶ್ ಬಾಬುವಿಗೂ ಇದ್ದ ಸಂಬಂಧವೇನು? ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೆಂಬರ್ಶಿಪ್ ತಗೊಂಡಿರೋರಿಗೆ ಕತೆ ರೆಡಿ ಇದೆ, ಚೆಕ್